ಕೂಡ ಸಾಕಷ್ಟು ಮಾನಸಿಕವಾಗಿ ಭೌತಿಕವಾಗಿ ಯಾವ ರೀತಿ ಬೆಳೆದೀವೋ ಮಾನಸಿಕವಾಗಿ ಕೂಡ ನಾವು ಬೆಳಿಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಶಾಲೆಗೆ ಭಾಳ ಪ್ರಶಾಂತವಾಗಿ ನಿರ್ಮಲವಾಗಿ ಬಂದಿದ್ದೀರಿ. ಭಾಳ ಖುಷಿಯಾಗುತ್ತೆ. ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಬೆಳಗಿನ ಶುಭವಂದನೆಗಳು. ಇವಾಗಲೇ 8ನೇ ತರಗತಿಯನ್ನು ಮುಗಿಸ್ಕೊಂಡು ಅದೇ ರೀತಿ 9ನೇ ತರಗತಿಯನ್ನು ಕೂಡ ಮುಗಿಸ್ಕೊಂಡು 10ನೇ ತರಗತಿಗೆ ಪದಾರ್ಪಣೆಯನ್ನು ಮಾಡಿದ್ದೀವಿ. 8, 9 ಏನೋ ಕ್ಲಾಸ್ ಎಕ್ಸಾಮ್ ಹೇಗ ದಾಟಿಕೊಂಡು 10ಗೆ ಬಂದಿದ್ದೀರಿ. ಆದರೆ 10ನೇ ತರಗತಿ ತುಂಬಾ ಕಠಿಣ ಮಾಡೋದಿರುತ್ತೆ. ಆ ದೃಷ್ಟಿಯಿಂದ ನೀವೇನು ಮಾಡ್ಬೇಕಪ್ಪ ಅಂತಂದರೆ ಪ್ರತಿಯೊಂದು ಕ್ಷಣನೂ ಕೂಡ ಭಾಳ ಇಂಪಾರ್ಟೆಂಟ್, ಭಾಳ ಒಂದು ಮೌಲ್ಯಯುತವಾಗಿರ್ತಕ್ಕಂಥದ್ದು. ಒಂದು ಕಡೆ ನಾವು ಹೇಳ್ತೀವಪ್ಪ ಅಂದರೆ ಎಷ್ಟೇ ನಾವು ಯೋಚನೆ ಮಾಡಿದ್ರು ಕೂಡ ಇದೇ ಒಂದು ಸಮಯ, ಇದೇ ಒಂದು ತಾರೀಕು, ವಾರ, ಸಮಯ ಮತ್ತೆ ಬರೋದಿಲ್ಲ. ಆಯ್ತಾ? ಮುತ್ತು ಕಳೆದ್ರೆ ಸಿಗ್ಬೋದು, ಆದರೆ ಒತ್ತು ಕಳೆದ್ರೆ ಸಿಗೋದಿಲ್ಲ. ಮುತ್ತು ಕಳೆದರೆ ಸಿಕ್ಕಿದ್ದು, ಒತ್ತು ಕಳೆದರೆ ಸಿಕ್ಕಿದೆ ಅಂತಕ್ಕಂಥದ್ದು ಇದೆ. ನೀವು SSLC ಆಗಿರೋದ್ರಿಂದ ಒಂದು ಕ್ಷಣನೂ ಕೂಡ ನೀವು ಕಾಲಹರಣ ಮಾಡಿದಂಗೆ ಸಾಕಷ್ಟು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ಶಿಕ್ಷಕರು ಪಾಠ ಮಾಡಲಿ, ನಿಮಗೆ ಏಕಾಗ್ರತೆ ಅಂತಕ್ಕಂಥ ಭಾಳ ಮುಖ್ಯ. ಏಕಾಗ್ರತೆ ಅಂದರೆ ನಾವು ಹೊರಗಡೆ ಯಾರೇ ಬಂದರೂ ಕೂಡ, ಯಾರೇ ಮಾತಾಡಿಸಿದ್ರೂ ಕೂಡ ಆ ಕಡೆ ಗಮನ ಕೊಡದಂಗೆ ಒಂದು ಪಾಠದ ಕಡೆ ನೀವು ಗಮನವನ್ನು ಹರಿಸ್ಬೇಕಾಗುತ್ತೆ. ಯಾಕೆಂದರೆ ನೀವು ತುಂಬ ಜನ ಪಾಠ ಕೇಳಿಸ್ಕೊಂಡ್ಬಿಟ್ರೆ ನಿಮ್ಮ ಮನಸ್ಸಿಗೆ ಹೆಚ್ಚು ಕಷ್ಟಪಡೋದು ಬೇಕಿಲ್ಲ. ಹೇಗೆ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಉತ್ತರವನ್ನು ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಶಿಕ್ಷಕರು ಹೇಳ್ತಕ್ಕಂಥ ಒಂದು ಮಾತನ್ನು ನೀವು ತುಂಬ ಚೆನ್ನಾಗಿ ಕೇಳಬೇಕಾಗುತ್ತೆ. ಈಗಾಗಲೇ ನೀವು ಸ್ವಲ್ಪ ವರ್ಣಮಾಲೆ ಬಗ್ಗೆ, ವರ್ಣಮಾಲೆ ವಿಭಾಗ ಕ್ರಮದ ಬಗ್ಗೆ, ಕೆಲವು ಸಂಧಿಗಳು, ಅಲಂಕಾರಗಳು, ಸ್ವಲ್ಪ ಸಮಾಸಗಳು, ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಪರಿಚಯ ನಿಮಗೆ ಇದೆ ಅಂತ ನಾವು ಭಾವಿಸ್ಕೊಂಡು ಇವತ್ತು ನಿಮಗೆ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಒಂದು ಛಂದಸ್ಸಿನ ಒಂದು ಪರಿಚಯ ಮಾಡಿಕೊಡೋಣ ಅಂತ ನಾವು ಬಂದಿದ್ದೀವಿ. ಗೊತ್ತಾಯ್ತಾ? ನೋಡಿ, ಈ ಛಂದಸ್ಸು ಅಂತಕ್ಕಂಥ ಪದ ಸಂಸ್ಕೃತದ. ಛಂದಸ್ಸು ಎನ್ನುವ ಒಂದು ಪದ ಸಂಸ್ಕೃತದ ಛದ್ ಮತ್ತು ಛಾನ್, ಬರ್ಕೊಳ್ಳಿದನ್ನು ಛದ್ ಮತ್ತು ಛಾನ್ ಎಂಬತಕ್ಕಂಥ ಒಂದು 2 ಪದಗಳಿಂದ ಕೊಟ್ಟುಕೊಂಡಿದೆ. ಒಂದು ನಾಲ್ಕು ಕೇಳಬಹುದು. ಯಾವುದೋ ರಸಪ್ರಶ್ನೆ ಮಾಡ್ತಾರೆ, ಇಲ್ಲ ಯಾವುದೋ ಶಾಲೆ ಇದು ಮಾಡಿ ಕರೆದಿರ್ತಾರೆ. ಅವಾಗ ನಿಮಗೆ ಏನು ಮಾಡಬೇಕಪ್ಪ ಅಂದರೆ ಛಂದಸ್ಸು ಅಂತಕ್ಕಂಥ ಪದ ಯಾವ ಒಂದು ಪದದಿಂದ ಹುಟ್ಟಿಕೊಂಡಿದೆ ಅಂತ ಕೇಳ್ತಾರೆ ಮಕ್ಕಳೇ. ಅವಾಗ ನೀವು ಸಂಸ್ಕೃತದ ಛತ್ ನೋಡಿ, ಮಹಾಪ್ರಾಣ ಚ, ನೀವು ಸಣ್ಣ ಅಕ್ಷರ ದೊಡ್ಡ ಅಕ್ಷರ ಅಂತ ಬಳಸ್ತೀರಿ, ಆ ರೀತಿ ನೀವು ಬಳಸ್ಬಾರ್ದು ಮಕ್ಕಳೇ. ಅಲ್ಪ ಪ್ರಾಣ ಮಹಾಪ್ರಾಣ ಅಂತ ಬಳಸ್ರಿ. ಅಲ್ಪ ಪ್ರಾಣ ಚ ಅಂದರೆ ಇದು, ಮಹಾಪ್ರಾಣ ಚ ಅಂದರೆ ಇದು. ನೋಡಿ, ಇಲ್ಲಿ ಛತ್ ಮತ್ತು ಛಾನ್ ಅಂತಕ್ಕಂಥ ಒಂದು 2 ಪದಗಳಿಂದ ಛಂದಸ್ಸು ಅಂತಕ್ಕಂಥ ಪದ ಹುಟ್ಟಿಕೊಂಡಿದೆ. ಬರ್ಕೊಳ್ಳಿ, ಸುತ್ತೇನಾಗಿ ಬರಿಬಾರ್ದು. ಛಂದಸ್ಸು ಎನ್ನುವ ಪದ ಸಂಸ್ಕೃತದ ಛತ್ ಮತ್ತು ಛಾನ್ ಎನ್ನುವ ಒಂದು 2 ಪದಗಳಿಂದ ಉಗಮಗೊಂಡಿದೆ. ಮಕ್ಕಳಿದೆ ಏನಾಗಿ ಸಂಸ್ಕೃತದ ಛತ್ ಮತ್ತು ಛಾನ್ ಅಂತಕ್ಕಂಥ ಒಂದು 2 ಪದಗಳಿಂದ ಈ ಒಂದು ಛಂದಸ್ಸು ಅಂತಕ್ಕಂಥ ಪದ ಹುಟ್ಟಿಕೊಂಡಿದೆ. ಆಯ್ತಾ? ಬರ್ಕೊಂಡಿದ್ದಾಯ್ತಾ? ನೋಡಿ, ಈ ಒಂದು ಛಂದಸ್ಸು ನಮಗೆ ಕಾವ್ಯವನ್ನು, ಒಂದು ಕವನವನ್ನು ಅಥವಾ ಒಂದು ಪದ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಛಂದಸ್ಸು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇಲ್ಲಿ ನಾವು ನೋಡಿ ಮಕ್ಕಳೇ, ಛಂದಸ್ಸಿನಲ್ಲಿ ಒಂದು 3 ವಿಧ ಇದೆ. ಮೊದಲನೇದು ಮಾತ್ರಾಗಣ ಛಂದಸ್ಸು, ಮಾತ್ರಾಗಣ ಛಂದಸ್ಸು. ಎರಡನೇದಾಗಿ
ಅಕ್ಷರಗಣ ಛಂದಸ್ಸು, ಅಕ್ಷರಗಣ ಛಂದಸ್ಸು, ಆಮೇಲೆ ಅಂಶಗಣ ಛಂದಸ್ಸು ಅಂತ ಬರುತ್ತೆ. ಅಂಶಗಣ ಛಂದಸ್ಸು ಅಂತ ಬರುತ್ತೆ. ಛಂದಸ್ಸಲ್ಲಿ ಮೂರು ಅರ್ಥ ಆಗುತ್ತಾ? ದಿಲೀಪ್ ಅರ್ಥ ಆಗುತ್ತಾ? ನೋಡಿ ಗಣೇಶ, ಛಂದಸ್ಸಲ್ಲಿ ಮೂರು ವಿಧ ಇದೆ. ಮಾತ್ರಾಗಣ ಛಂದಸ್ಸು, ಅಕ್ಷರಗಣ ಛಂದಸ್ಸು, ಆಮೇಲೆ ಅಂಶಗಣ ಛಂದಸ್ಸು. ನೀವು ನೋಡಿ 8ನೇ ತರಗತಿಯಲ್ಲಿ, ಅದೇ ರೀತಿ 9ನೇ ತರಗತಿಯಲ್ಲಿ ಸಾಕಷ್ಟು ವಿಸ್ತಾರವಾಗಿ ಮಾತ್ರಾಗಣ ಛಂದಸ್ಸನ್ನು ನೀವು ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾವು ಸ್ವಲ್ಪ ಅಕ್ಷರಗಣ ಛಂದಸ್ಸಿನ ಬಗ್ಗೆ ನಾವು ಒತ್ತನ್ನು ಮಾಡೋಣ. ಹಾಗಾದರೆ ಕಮಲ ಎದ್ದವನು ಮಾತ್ರಾಗಣ ಛಂದಸ್ಸು ಅಂದ್ರೆ ಏನು? ಇದನ್ನು ಎಂತ ಯೋಚನೆ ಮಾಡೋಣ. ಇಂದಿನ ನಾನು 5 ಓದಬೇಕಾದ್ರೆ ಮಾತ್ರಾಗಣ ಛಂದಸ್ಸು ಹೇಳ್ಕೊಟ್ಟಿದ್ದೀನಿ. ಏನು ಮಾತ್ರಾಗಣ ಛಂದಸ್ಸು ಅಂತ ಏನು ಹೇಳ್ತೀವಿ? ಕೈ ಎತ್ತಿ. ಮಾತ್ರಾಗಣ ಛಂದಸ್ಸು ಅಂದರೆ ಏನು? ಎಲ್ಲ ಒಂದೇ ಹೇಳ್ತೀವಿ. ರಸೆಲ್ಲ ಮರ್ತು ಬಿಟ್ಟಿದ್ದೀರಿ. ಇಲ್ಲ ಸರ್ ಹೇಗೆ ಹೇಳಿದ್ದೆ, ನಾವು ಸಂಪತ್ ಕೇಳಿದೆ ನೆನಪಿರಲ್ಲ. 2 ತಿಂಗಳು ಏನು ಸರ್ ನೆನಪಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಮನಸ್ಸಿಗೆ ಯೋಚನೆ ಮಾಡ್ತಾರೆ. ಮಾತ್ರಾಗಣ ಛಂದಸ್ಸು ಅಂದರೆ ಏನು? ಯಾರು ಹೇಳಿ? ಪವನ, ಲಕ್ಷ್ಮಿ. ಮಾತ್ರಾಗಣ ಛಂದಸ್ಸು ಅಂದರೆ ಏನು? ಹುಡುಗರಲ್ಲಿ ಶಿವಕುಮಾರ್. ಮಾತ್ರಾಗಣ ಛಂದಸ್ಸು ಅಂದರೆ ಏನು? ಯಾಕೆ ತುಕ್ಕೋಸ್ಕರ ಪಾಠ ಮಾಡೋದು ನಿಮಗೆ? 8ನೇ ಕ್ಲಾಸ್ನ ಬಿಟ್ಟು ಕರೆದು ಹೇಳ್ತಾರೆ, 9ನೇ ಕ್ಲಾಸ್ನ ಕರೆದು ಹೇಳ್ತಾರೆ. ಯಾರು ಹೇಳ್ತೀರಿ? ಮಾತ್ರಾಗಣ ಛಂದಸ್ಸು ಅಂದರೆ ಏನು? ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸನ್ನು ನಾವು ಮಾತ್ರಾಗಣ ಛಂದಸ್ಸು ಅಂತ ಕರಿತೀವಿ. ಅರ್ಥ ಆಯ್ತಾ? ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸು. ಅರ್ಥ ಆಯ್ತಾ? ಹೀಗೆ ಹೇಳು. ಮಾತ್ರಾಗಣ ಛಂದಸ್ಸು ಅಂದ್ರೆ ಏನು? ಮಾತ್ರೆಗಳಿಗೆ ಹೇಳು. ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡುವ ಛಂದಸ್ಸು. ಹೇಳು ಲಕ್ಷ್ಮಿ, ಹೇಳು. ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗಿಸುವ ಛಂದಸ್ಸಿಗೆ ವೆರಿ ಗುಡ್. ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸನ್ನ ಸರಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸನ್ನು ನಾವು ಮಾತ್ರಾಗಣ ಛಂದಸ್ಸು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಅಲ್ಲಿ 3 ಮಾತ್ರೆ ಬರುತ್ತೆ, 4 ಮಾತ್ರೆ ಬರುತ್ತೆ, ಮತ್ತೆ 5 ಮಾತ್ರೆ ಬರುತ್ತೆ. ಅರ್ಥ ಆಯ್ತಾ? ನೋಡಿ ಉದಾಹರಣೆ ಕೂತ್ಕೊಳ್ಳಿ. 3 4 3 4 ಬಂದ್ರೆ ನಾವು ಅದನ್ನ ಬಾಮಿನಿ ಷಟ್ಪದಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಬರೀ 5 ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡಿರೋದನ್ನ ವರ್ಧಕ ಷಟ್ಪದಿ ಅಂತ ಕರಿತೀವಿ. ಬಹುತೇಕ ಕುಮಾರವ್ಯಾಸನ ಪದ್ಧತಿಗಳೆಲ್ಲವೂ ಕೂಡ ಬಾಮಿನಿ ಷಟ್ಪದಿ ಆಗಿರ್ತವೆ. ಎಲ್ಲವೂ ಕೂಡ ಒಂದು ರೀತಿ ಅವನ್ನ ಮಾತ್ರಾಗಣ ಛಂದಸ್ಸು ಅಂತ ನಾವು ಕರಿತೀವಿ. ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸು, ಅದು ಮಾತ್ರಾಗಣ ಛಂದಸ್ಸು. ಬರ್ಕೊಳ್ಳಿ ಅದನ್ನು. ಮಾತ್ರಾಗಣ ಛಂದಸ್ಸು ಎಂದರೆ ಏನ? ಬರ್ಕೊಳ್ಳಿ. ಇಲ್ಲಿದೆ. ಮಾತ್ರಾಗಣ ಛಂದಸ್ಸು ಎಂದರೆ, ಮಾತ್ರಾಗಣ ಛಂದಸ್ಸು ಎಂದರೆ ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡುವ ಛಂದಸ್ಸನ್ನು ಮಾತ್ರಾಗಣ ಛಂದಸ್ಸು ಎನ್ನುತ್ತಾರೆ. ತಪ್ಪರ್ಕಬೇಡಿ. ಸ್ವಲ್ಪ ದೊಡ್ಡ ಅಕ್ಷರ ಬರ್ಕೊಳ್ಳಿ. ಬರವಣಿಗೆ ಬಹಳ ಸುಧಾರಿಸಬೇಕಮ್ಮ. ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡುವ ಛಂದಸ್ಸನ್ನು ನಾವು ಮಾತ್ರಾಗಣ ಛಂದಸ್ಸು ಅಂತ ನಾವು ಕರಿತೀವಿ. ನೋಡಿ ಅದೇ ರೀತಿ ಈಗ ಛಂದಸ್ಸು ಎನ್ನುವ ಒಂದು ಪದ ಸಂಸ್ಕೃತದ ಛಂದ್ ಮತ್ತು ಚಾಂದ್ ಎಂತಕ್ಕಂಥ ಒಂದು 2 ಪದಗಳಿಂದ ಕೊಟ್ಟಿಕೊಂಡಿದೆ. ಛಂದಸ್ಸು ಎನ್ನುವ ಪದ ಸಂಸ್ಕೃತದ ಛಂದ್ ಮತ್ತು ಚಾಂದ್ ಎನ್ನುವ 2 ಪದಗಳಿಂದ ಉಗಮಗೊಂಡಿದೆ. ನೋಡಿ ನಿಮಗೆ ಛಂದಸ್ಸಿನ ನಿಷ್ಪತ್ತಿಯನ್ನು ತಿಳಿಸಿದೆ ಅಂತ ಕೇಳ್ತಾರೆ ಪ್ರಶ್ನೆ. ಸರಿ, ಛಂದಸ್ಸಿನ ನಿಷ್ಪತ್ತಿ. ನೋಡಿ ನಿಷ್ಪತ್ತಿ ಅಂದ್ರೆ ಏನಪ್ಪ ಈ ಪದ ಅಂತ ಕೇಳ್ಕೊಳ್ಳಿ.
ನಿಷ್ಪತ್ತಿ ಅಂದರೆ ಹುಟ್ಟು ಅಥವಾ ಉಗಮ ಅಂತ ಕರಿತೀವಿ. ಛಂದಸ್ಸು ಅಂತಕ್ಕಂಥ ಪದ ಯಾಕೆ ಉಗಮ ಮಾಡ್ತು, ಯಾಕೆ ಹುಟ್ಟುಕೊಡ್ತು ಅಂತ ಬರುತ್ತೆ. ನಿಷ್ಪತ್ತಿ ಅನ್ನೋದೇನೆ ಯಾವ ರೀತಿ ಉಗಮ ಆಯಿತು, ಯಾವ ರೀತಿ ಹುಟ್ಟುಕೊಳ್ತು. ಸಂಸ್ಕೃತದ ಛತ್ ಮತ್ತು ಛಾನ್ ಅಂತಕ್ಕಂಥ ಎರಡು ಪದಗಳಿಂದ ಹುಟ್ಟುಕೊಂಡಿದೆ. ಅರ್ಥ ಆಯ್ತಾ? ಬರ್ಕೊಳ್ಳಿ. ನಿಷ್ಪತ್ತಿ ಅಂದರೆ ಹುಟ್ಟು ಅಥವಾ ಉಗಮ ಅಂತಕ್ಕಂಥದ್ದು. ಕವನ ಬರಂ ಛಂದಸ್ ಯಾವ ರೀತಿ ಯಾವ ಪದಗಳು ಇಟ್ಕೊಳ್ತು ಅಂತ ಹೇಳಿದ ನಾನು. ಎರಡು ಪದಗಳು ಬರೀ ಈಗ ಹೇಳಿದ ನಾನು ಛಂದಸ್ ಅಂತ ಪದಗಳು ಇಟ್ಕೊಂಡಿದೆ ಅಂತ ಹೇಳಿ ಎರಡು ಪದ ಬರೀ ಬೋರ್ಡ್ ಮೇಲೆ. ಈಗ ನಾನು ಹೇಳಿದಲ್ಲ ಸಂಸ್ಕೃತದ ಅಂತೇಳಿ ಎರಡು ಪದ ಬರೆದ ನಾನು. ಯಾರು ಹೇಳ್ಕೊಳ್ಬೇಡ್ರಿ, ಅದು ಬರೆದಿದ್ದೀನಿ. ಅದು ಯಾವ ಎರಡು ಪದಗಳಿಂದ ಸಂಸ್ಕೃತದ ಇಂಥ ಪದಗಳಿಂದ ಇಟ್ಕೊಂಡಿದ್ದೆ ಅಂತ ಹೇಳಿದ ನಾನು. ಅವನು ಬರೀ ನೋಡಿ. ಈಗ ಹೇಳ್ತಾ ನೀವು ನೆನಪಿನಲ್ಲಿ ಇರೋದಿಲ್ಲ. ಎದುರುಬೇಡ ಬರೀಮ್ಮ, ಯೋಚನೆ ಮಾಡು. ಸಂಸ್ಕೃತದ ಎರಡು ಪದ ಬರೆದೆ ನಾನು, ಹೇಳ್ಕೊಡ್ಬಾರ್ದು. ಸೈಲೆನ್ಸ್. ಸಂಸ್ಕೃತದ ಅದೇನು ಕೇಳಿಸಿದ್ದು ಇಷ್ಟ ತನಕ, ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊಳಪ್ಪ ಅಂತ ಹೇಳೋದು. ಬಡಿ ಜಾಗ ಸರ್ ಆ ಕಡೆ ನಿಂತ್ಕೊ. ಗಂಡುಡಲ್ಲಿ ಯಾವ ಬರೀತೀರಿ, ಆ ಕಡೆ ನಿಂತ್ಕೊ. ಗಂಡುಡಲ್ಲಿ ಯಾವ ಬರೀತೀರಿ ನೋಡ, ಎಷ್ಟು ಸಿಂಪಲ್ ಇದೆ. ಸಂಸ್ಕೃತದ ಮತ್ತು ಸರಿ ಹೇಳ್ತೀನಿ ನಾನು. ಛಂದಸ್ಸು ಎನ್ನುವ ಒಂದು ಪದ ಸಂಸ್ಕೃತದ ಡ್ಯಾಶ್ ಮತ್ತು ಡ್ಯಾಶ್ ಪದಗಳಿಂದ ಇಟ್ಕೊಂಡಿದೆ. ಬರ್ತಾರೆ ಇದೇ ಪದ ಬರೀ ಬರ ನೋಡ್ಕೊಳ್ಳಿ. ಸಂಸ್ಕೃತದ ಬರೀ ಯಾವ ಪದಗಳು ನೋಡಿ. ವೆರಿ ಗುಡ್. ಇಲ್ಲಿ ಸ್ವಲ್ಪ ಇದನ್ನು ಮಾಡಬಾರ್ದು. ಹೋಗೋಣ ಸರಿ ಕೇಳಿಸ್ಕೊಬೇಕ ನೋಡಿ. ಸಂಸ್ಕೃತದ ಛದ್ ಮತ್ತು ಛಾಂದ್ ಅಂತಕ್ಕಂಥ ಎರಡು ಪದಗಳಿಂದ ಛಂದಸ್ಸು ಅಂತಕ್ಕಂಥ ಒಂದು ಪದ ಹುಟ್ಟುಕೊಂಡಿದೆ. ನಿಷ್ಪತ್ತಿ ಅಂದ್ರೆ ಒಂದೇನೆ, ಹುಟ್ಟು ಅಂದ್ರೆ ಒಂದೇನೆ, ಉಗಮ ಅಂತಂದ್ರೆ ಒಂದೇನೆ. ಈ ಒಂದು ಛಂದಸ್ಸಲ್ಲಿ ಮಕ್ಕಳೇ ಮಾತ್ರಣ ಛಂದಸ್ಸು ಅಂತಿದೆ, ಅಕ್ಷರಣ ಛಂದಸ್ಸು ಅಂತಿದೆ, ಆಮೇಲೆ ಅಂಶಗಣ ಛಂದಸ್ಸು ಅಂತಿದೆ. ಮಾತ್ರಣ ಛಂದಸ್ಸು ಅಂದ್ರೆ ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಒಂದು ಛಂದಸ್ಸು. ಅರ್ಥ ಆಗುತ್ತಾ? ಸಾಕು ಹಿಂಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತಿಲ್ಲ? ಸರಿ. ಈಗ ನಾವು ನೋಡಿ ಮುಖ್ಯವಾಗಿ ನಾವು ಒಂದು ಅಕ್ಷರಣ ಛಂದಸ್ಸಿನ ಬಗ್ಗೆ ನಾವು ನೆನಪನ್ನ ಇಟ್ಕೊಳ್ಳೋಣ. ಏನು ಅಕ್ಷರಣ ಛಂದಸ್ಸು ಅಂತ ಯಾರು ಹೇಳ್ತಾರಪ್ಪ? ರೇಸ್ ಯುವರ್ ಹ್ಯಾಂಡ್ಸ್, ಕೈ ಎತ್ತಿ. ಈಗ ಮಾತ್ರಣ ಛಂದಸ್ಸು ಅಂದ್ರೆ ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸು. ಅಕ್ಷರಣ ಛಂದಸ್ಸು ಅಂದ್ರೆ ಏನು? ಕೈ ಎತ್ತಿ, ಉತ್ತರ ಗೊತ್ತಿರ ಕೈ ಎತ್ತಿ. ಯೋಚನೆ ಮಾಡಿ, ಅಕ್ಷರಣ ಛಂದಸ್ಸು ಅಂದ್ರೆ ಏನು? ನೀವೇ ಮಾತಾಡಬಾರ್ದು, ಪುತ್ರಕ್ಕೆ ಅವಕಾಶ ಇಲ್ಲ. ಯಾರು ಹೇಳ್ಕೊಡ್ಬಾರ್ದು, ಪೂರ್ತಿ ಕೈ ಎತ್ತಿ. ಅಕ್ಷರಣ ಛಂದಸ್ಸು ಅಂದ್ರೆ ಏನು? ಲಕ್ಷ್ಮಿ ಒಬ್ಳು, ಭಾವನ ಒಬ್ಳು, ಕವನ. ಗಂಡು ಯಾರು ಕೈ ಎತ್ತಾ ಇಲ್ಲ. ನಿಮ್ಮ ತಲೆಗೆ ಏನಾಯ್ತೋ ಗೊತ್ತಿಲ್ಲ. ಬರೀ ಹೆಣ್ಣುಡಿಗೆ ಅಷ್ಟೇ ಪಾಠ ಮಾಡಿದ್ದೀನಿ ನಾನು, ಹೆಣ್ಣುಡಿಗೆ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಗಂಡು ತಲೆಗೆ ದೇವರು ಮೆದುಳನ್ನ ತುಂಬಿದೇನಪ್ಪ ಅನ್ಸುತ್ತೆ. ಯೋಚನೆ ಮಾಡಿ, ದೇವ ಬುದ್ಧಿ ಅಂತಿದ್ದೀರಿ ಗಂಡು ಹುಡುಗರು. ಇನ್ನು ಸ್ವಲ್ಪ ಕ್ಲೂ ಕೊಡ್ತೀನಿ ನೋಡಿ. ಮಾತ್ರಣ ಛಂದಸ್ಸು ಅಂದ್ರೆ ಮಾತ್ರೆಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸು. ಅಕ್ಷರಗಳ ಛಂದಸ್ಸು ಅಂದ್ರೆ ಏನು? ನಿಮ್ಗೆ ಉತ್ತರ ಗೊತ್ತಿದೆ. ಗಂಡು ಹುಡುಗರು ಹೇಳಿದ್ರೆ ಅಯ್ಯೋ ಸರ್ ಗೊತ್ತಿತ್ತು ಸರ್ ಅಂತೀರಿ ನೋಡಿ. ಎಷ್ಟೊಂದು ಅಂತಿದ್ದು. ಹಾಂ, ವೆರಿ ಗುಡ್. ಇಲ್ಲಿ ಬಿದ್ದಪ್ಪ. ಅಕ್ಷರಗಳಿಗೆ ಅನುಗುಣವಾಗಿ ಎಷ್ಟೆಷ್ಟು ಅಕ್ಷರಗಳಿಗೆ? ಎರಡು ಅಕ್ಷರಗಳಿಗೆ. 50 ಬಜೆಟ್ ಆನ್ಸರ್ ಸರಿ ಹೇಳಿದ್ಯಾ. ಇನ್ನು ಸ್ವಲ್ಪ ಪ್ರಯತ್ನ ಪಡು. ಎಷ್ಟೆಷ್ಟು ಅಕ್ಷರಗಳು ವಿಭಾಗ ಮಾಡ್ತೀಯ? ಎರಡು ಅಕ್ಷರಗಳು ವಿಭಾಗ ಮಾಡ್ತಕ್ಕಂಥದ್ದು ಐತಾ? ಇಲ್ಲ. ಎಷ್ಟೆಷ್ಟು ಅಕ್ಷರಗಳಿಗೆ ವಿಭಾಗ ಮಾಡ್ತಕ್ಕಂಥದ್ದು ಛಂದಸ್ಸು. ಅಕ್ಷರಗಳ ಛಂದಸ್ಸು ಬಂದಾಗ ಎಷ್ಟೆಷ್ಟು ಅಕ್ಷರ ವಿಭಾಗ ಮಾಡ್ತೀರಿ? ಹೇಳು, ಪ್ರಯತ್ನ ಮಾಡು. 4 1 ತಲೆ ಎಷ್ಟೆಷ್ಟು ಅಕ್ಷರ ವಿಭಾಗ ಮಾಡ್ತೀರಿ? ವೆರಿ ಗುಡ್. 3 ಅಕ್ಷರಗಳಿಗೆ ಅನುಗುಣವಾಗಿ ವಿಭಾಗ ಮಾಡ್ತಕ್ಕಂಥ ಛಂದಸ್ಸು. ಕೂತ್ಕೊಳ್ಳಿ ನೋಡಿ. ಅಲ್ಲಿ ಅಕ್ಷರಗಳ ಛಂದಸ್ಸು ಮಾತ್ರ ಎಷ್ಟನ್ನ ಬಂದ್ಕೊಳ್ಳಿ. ಒಟ್ಟು 3 ಅಕ್ಷರ ಬರ್ಕೊಳ್ಳಿ, ವಿಭಾಗ ಮಾಡಿ. ನಿಮಗೆ ಕ್ವಶನ್ ಪೇಪರ್ನಲ್ಲಿ ಈ ಕೆಳಗಿನ ಪದ್ಯ ಭಾಗಕ್ಕೆ
ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅಂತ ಕೇಳ್ತಾರೆ. ನಿಮಗೆ ಮಕ್ಕಳೇ ಕ್ವಶನ್ ಪೇಪರ್ನಲ್ಲಿ ಲಘು ಗುರು ಆಗ್ಲಿ ಅಂತ ಕೇಳೋದಿಲ್ಲ. ಈ ಕೆಳಗಿನ ಒಂದು 3 ಸಾಲ ಕೇಳ್ತಾರೆ, ಅದೊಂದು ಪದ್ಯನ 2 ಸಾಲನ ಕೇಳ್ಬೋದು, 1 ಸಾಲ ಆದ್ರೂ ಕೇಳ್ಬೋದು, 3 ಸಾಲ ಆದ್ರೂ ಕೇಳ್ಬೋದು. 3 ಸಾಲ ಕೇಳಿದ್ರೆ ಅದು ಅಕ್ಷರಣ ಛಂದಸ್ಸಲ್ಲ. 2 ಸಾಲ ಕೇಳಿದ್ರೆ ಅಕ್ಷರಣ ಛಂದಸ್ಸಲ್ಲ. 3 ಅಕ್ಷರ ಛಂದಸ್ಸು ಅಂದ್ರೆ ಒಂದೇ ಒಂದು ಸಾಲ ಇರುತ್ತೆ. 1 ಸಾಲ ಬಂತು ನಿಮ್ಮ ಕ್ವಶನ್ ಪೇಪರ್ನಾಗೆ ಅಂದ್ರೆ ನಾನೇ 1 ಸಾಲ ಬೋರ್ಡ್ ಮೇಲೆ ಹಾಕಿ ಅಂದ್ರೆ ಇದು 100% ಅಕ್ಷರಣ ಛಂದಸ್ಸು. ಇನ್ನು ಲಘು ಗುರು ಹಾಕಕ್ಕೆ ಬರಲಿಲ್ಲಪ್ಪ, ವಿಭಾಗ ಮಾಡಕ್ಕೆ ಬರಲಿಲ್ಲಪ್ಪ, ಆ ಛಂದಸ್ಸು ಬರೆಯೋಕ್ಕೂ ಬರಲಿಲ್ಲಪ್ಪ. ಏನೊಂದು ಸಾಲ ಕೊಟ್ಟಿರ್ತಾರಲ್ಲ 3 ಅಕ್ಷರ ಗೆರೆ ಬರಿ ಒಂದು ಅಂಕ ಸಿಗುತ್ತೆ, ಅದೇ ಅಕ್ಷರಣ ಛಂದಸ್ಸು. ನೆಕ್ಸ್ಟ್ ಉದಾಹರಣೆ ಕೊಟ್ಟ ನಮಗೆ ಅರ್ಥ ಆಗುತ್ತೆ. 1 ಸಾಲ ಬಂತು ಅಂದರೆ ಅದು ಅಕ್ಷರಣ ಛಂದಸ್ಸು. ಈ ಒಂದು ಅಕ್ಷರಣ ಛಂದಸ್ಸಲ್ಲಿ ಮಕ್ಕಳೇ ಕೇಶಿರಾಜ ಅಂತಕ್ಕಂಥವ್ನು ಅವನು ಪ್ರಸಿದ್ಧವಾದ ಕೃತಿ ಬರೆದಿದ್ದಾನೆ ಮಕ್ಕಳೇ. ಯಾವುದಂತ ಯಾರು ಹೇಳ್ತೀರಿ? ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಸಿದ್ಧವಾದ ಕೃತಿಯನ್ನು ಬರೆದಿದ್ದಾನೆ ಕೇಶಿರಾಜ. ಬಹಳ ಪ್ರಸಿದ್ಧವಾದ ಕೃತಿ. ಆ ಕೃತಿನಲ್ಲಿ ಇದೇನು ಸೂತ್ರ ಇದೆಯಲ್ಲ ಆ ಸೂತ್ರವನ್ನು ಬರೆದಿದ್ದಾನೆ. ಹಾಂ, ಅದೊಂದು 8 ಗಣ ನೆನಪಿರೋದಕ್ಕೆ ಅದು ಒಂದು ಗ್ರಂಥದ ಹೆಸರು ಇದೆ, ಪುಸ್ತಕದ ಹೆಸರು. ಆ ಪುಸ್ತಕದ ಹೆಸರು ಯಾರು ಹೇಳ್ತೀವಿ? ಸ್ವಲ್ಪ ಕ್ಲೂ ಕೊಡೋಣ. ಲಾಸ್ಟ್ಗೆ ದರ್ಪಣ ಅಂತ ಬರುತ್ತೆ. ಫಸ್ಟ್ 4 ಅಕ್ಷರ ಬರ್ತಾವೆ. ತಪ್ಪು. ಕೇಶರಾಜ ದರ್ಪಣ ಅಲ್ಲ. ಮೊದಲನೇದು ಹೇಳ್ಬಿಡ್ತೇನೆ ನೀವು. ಲಾಸ್ಟ್ಗೆ ದರ್ಪಣ ಅಂತ ಬರುತ್ತೆ. ಗೊತ್ತಿಲ್ಲ ನೋಡಿ, ಕೇಳಿಸ್ಕೊಳ್ಳಿ. ಶಬ್ದಮಣಿ ದರ್ಪಣ ಬರ್ಕೊಳ್ಳಿದ್ರು. ಕೇಶಿರಾಜನ ಪ್ರಸಿದ್ಧವಾದ ಕೃತಿ ಮಕ್ಕಳಿದೆ ಶಬ್ದಮಣಿ ದರ್ಪಣ. ಈ ಒಂದು ಕೃತಿನಲ್ಲಿ ಇಡೀ ಅಕ್ಷರ ವೃತ್ತಗಳನ್ನು ಅಕ್ಷರಗಣ ಛಂದಸ್ಸು ಒಂದೇನೆ. ನೋಡಿ ಚೆನ್ನಾಗಿ ಕೇಳಿಸ್ಕೊಳ್ಳಿ ಐಶ್ವರ್ಯ, ಚೆನ್ನಾಗಿ ಕೇಳಿಸ್ಕೊ. ಅಕ್ಷರಗಣ ಛಂದಸ್ಸು ಒಂದೇನೆ, ಖ್ಯಾತ ಕರ್ನಾಟಕಗಳು ಒಂದೇನೆ, ಅಕ್ಷರ ವೃತ್ತ ಅಂದ್ರೆ ಒಂದೇನೆ, ವರ್ಣ ವೃತ್ತ ಅಂದ್ರೂ ಒಂದೇನೆ. ನೋಡಿ ಇಷ್ಟೆಲ್ಲ ಇದೆ. ಅದಕ್ಕೆಲ್ಲ ಇದ್ರು ನಾವು ವ್ಯಾಲ್ಯೂಷನ್ಗೆ ಹೋದ್ರೆ ಹೋಗ್ತಿರ್ತೀವಲ್ಲ, ಖ್ಯಾತ ಕರ್ನಾಟಕಗಳನ್ನು ಬರೀದೆ ಅಂದರೆ ಪಂಪ, ರನ್ನ, ಜನ್ನ, ಪನ್ನ, ಕುಪರ, ರಸ, ಅಗವಂಕ ಹಿಂಗೆ ಬರೀತಾರೆ. ಅವೆಲ್ಲ ಖ್ಯಾತ ಕರ್ನಾಟಕಗಳು ಅಂದರೆ ಅಕ್ಷರ ವೃತ್ತಗಳು ಇದೆ. ನೋಡಿ ನೋಡಿ ಮಕ್ಕಳೇ, ಇದು ಬಂದಿದೆ ನೋಡಿ. ಅಕ್ಷರ ವೃತ್ತಗಳು ಅಂದ್ರೆ ಒಂದೇನೆ, ವರ್ಣ ವೃತ್ತಗಳು ಅಂದ್ರೆ ಒಂದೇನೆ, ಖ್ಯಾತ ಕರ್ನಾಟಕಗಳು ಅಂದ್ರೆ ಒಂದೇನೆ. ಇನ್ನು ಆದಷ್ಟು ಕೂಡ ನೀವು ಮಕ್ಕಳೇ ಕ್ರಮವಾಗೇ ನೆನಪಿಟ್ಕೊಳ್ಳಿ. ಮೊದಲನೇದು ಉತ್ಪಲಮಾಲಾ ವೃತ್ತ, ಎರಡನೇದು ಶಾರ್ದೂಲ ವಿಕ್ರೀಡಿತ ವೃತ್ತ, ಮೂರನೇದು ಶ್ರದ್ಧಾ ವೃತ್ತ, ನಾಲ್ಕನೇದು ಮತ್ತೇವ ವಿಕ್ರೀಡಿತ ವೃತ್ತ, ಐದನೇದು ಮಹಾಸಗ್ಧರ ವೃತ್ತ, ಆರನೇದು ಚಂಪಕಮಾಲಾ ವೃತ್ತ. ಏನ್ ಸರ್ ಇದಿಷ್ಟೆಲ್ಲ ಇದಾವ ಸರ್? ಹೆಂಗ್ ಸರ್ ನೆನ್ಪಿಟ್ಕೊಳ್ಬೇಕು? ನೆನ್ಪಿಟ್ಕೊಳ್ಳೇಬೇಕು. ಇನ್ನು ನೆನ್ಪಿಟ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ ಅಂತ ದೃಷ್ಟಿ ಇಟ್ಕೊಂಡು ಕೇಶಿರಾಜ ಪ್ರಸಿದ್ಧವಾಗಿರ್ತಕ್ಕಂಥ ಸೂತ್ರಗಳನ್ನು ಸಿದ್ಧತೆ ಮಾಡಿದ್ದಾನೆ. ನೋಡಿ ಆ ಸೂತ್ರಗಳು 6 ವೃತ್ತ ನೆನ್ಪಿಟ್ಕೊಳ್ಬೇಕು ಅಂದರೆ ಒಂದು ಸೂತ್ರವನ್ನು ಆ ಒಂದು ಕೇಶಿರಾಜ ತನ್ನ ಶಬ್ದಗಳಿಂದ ಅರ್ಪಣ ಕೃತಿನಲ್ಲಿ ಬರೆದಿದ್ದಾರೆ. ನೋಡಿ, ಗುರು ಒಂದಾದಿ ಉತ್ಪಲಮಂ. ಆದಿ ಅಂದರೆ ಪ್ರಾರಂಭ. ನೋಡಿ ಯಾವ್ಯಾವ ಬರ್ಕಂತ ಫಸ್ಟ್ ಕೇಳಿಸ್ಕೊಳ್ಳಿ ಮಕ್ಕಳೇ. ಆದಿ ಅಂದರೆ ಈ ಆದಿ ಬರಿಬಾರ್ದು, ಆಮೇಲೆ ದಾರಿ ಮಾರ್ಗ ಅಂತ ಆಗುತ್ತೆ. ಇಲ್ಲಿ ಗುರು ಒಂದಾದಿ 7 ಉತ್ಪಲಂ. ಆದಿ ಅಂದರೆ ಪ್ರಾರಂಭ. ನೋಡಿ ನಾವು ಪಂಪನನ್ನ ಆದಿ ಕವಿ ಅಂತ ಕರಿತೀವಿ, ಪ್ರಾರಂಭದ ಕವಿ ಅಂತ ನಾವು ಕರಿತೀವಿ. ಇಲ್ಲಿ ಗುರು ಒಂದಾದಿ ಉತ್ಪಲಮಂ, ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬರುತ್ತೆ. ನೆನ್ಪಿಟ್ಕೊಳ್ಳಿ. ಈ ಸೂತ್ರ ನೆನ್ಪಿಟ್ಕೊಂಡ್ಬಿಟ್ರೆ ಇಡೀ 6 ವೃತ್ತಗಳು ನಿಮ್ಗೆ ಅರ್ಥ ಆಗ್ಬಿಡ್ತಾವೆ. ಎಷ್ಟು ನಾನು ನಿಮ್ಗೆ ಮತ್ತೆ ಹೇಳ್ಬಿಟ್ರೆ ಸರ್ ನೀವು ಕುದಾವರಿ ಸರ್ ನಾನೇ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೀರಿ. ಹಾಗಾಗಿ ನಿಮ್ಮ ಮನಸ್ಸು ನನ್ನ ಪಾಠದ ಕಡೆ ಗಮನ ಇರಲಿ. ನೋಡಿ 6 ವೃತ್ತಗಳು ಫಸ್ಟ್ ನೆನ್ಪಿಟ್ಕೊಡ್ರಿ. ಉತ್ಪಲಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಶ್ರದ್ಧರ ವೃತ್ತ, ಮಧ್ಯವ ವಿಕ್ರೀಡಿತ ವೃತ್ತ, ಮಹಾಸಗ್ಧರ ವೃತ್ತ, ಹಾಗೆಯೇ ಚಂಪಕಮಾಲಾ ವೃತ್ತ.
ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹೆಸರುಗಳು. ಚಂಪಕ ಮಾಲ, ಆಮೇಲೆ ಉತ್ಪಲ ಮಾಲ, ಶಾರ್ದೂಲ ಕ್ರೀಡಿತ, ಶ್ರದ್ಧರ ವೃತ್ತ, ಮಹಾಸಗ್ಧರ, ಮಧ್ಯವ ಕ್ರೀಡಿತ, ಚಂಪಕ ಮಾಲ. ಈ 6 ವೃತ್ತಗಳನ್ನು ನಾವೇನಂತ ಕರಿತೀವಿ? ಖ್ಯಾತ ಕರ್ನಾಟಕಗಳು, ಅಕ್ಷರ ವೃತ್ತಗಳು, ವರ್ಣ ವೃತ್ತಗಳು, ಜೊತೆಗೆ ಅಕ್ಷರಗಳ ಛಂದಸ್ಸು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಒಂದೊಂದ್ಸರಿ ಏನ್ ಮಾಡ್ತಾರೆ, ಅಕ್ಷರಗಳ ಛಂದಸ್ಸಿನಿಂದ ಬರ್ತಕ್ಕಂಥ ಋತುಗಳು ಯಾವ ಅಂತ ಕೇಳ್ತಾರೆ, ಅದಕ್ಕೂ ಅದೇನೆ. ಇಲ್ಲ ಖ್ಯಾತ ಕರ್ನಾಟಕಗಳನ್ನ ಹೆಸರಿಸಿ ಅಂತ ಕೇಳ್ತಾರೆ, ಅವಾಗಲೂ ಕೂಡ ಈ 6 ವೃತ್ತಗಳನ್ನು ಬರೀರಿ. ಇಲ್ಲ ಅಕ್ಷರ ವೃತ್ತಗಳನ್ನು ಬರೀರಿ ಅಂತ ಕೇಳ್ತಾರೆ, ಅವಾಗಲೂ ಕೂಡ ಅದನ್ನೇ ಬರೀರಿ. ಇಲ್ಲ ಅಂದ್ರೆ ವರ್ಣ ವೃತ್ತಗಳನ್ನು ಬರೀರಿ ಅಂತ ಕೇಳ್ತಾರೆ, ಅವಾಗಲೂ ಕೂಡ ಅದನ್ನೇ ಬರೀರಿ. ಈ 6 ವೃತ್ತಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಒಂದು ಸೂತ್ರವನ್ನು ನಾವು ಮಾಡಿದ್ದೀವಿ. ಗುರು ಒಂದಾದೇಳು ಉತ್ಪಲಂ, ಗುರು ಮೊದಲು 3 ಶಾರ್ದೂಲಂ, ಗುರು 4 ಆಗಿರಲದ್ದು ಶ್ರದ್ಧರ, ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿದೆ ಮತ್ತೇವ. ಅಂದ್ರೆ ಮತ್ತೇವ ಕೇಳ್ತಾರಂತ ಅಂತ ಮತ್ತೇವರ ಮತ್ತೆ ಬಾರಪ್ಪ ಅಂತಲ್ಲ, ಇಲ್ಲಿ ಶಾರ್ಟ್ ಹೇಳ್ತಾರೆ ನೋಡಿ. ಗುರು ಒಂದಾದೇಳು ಉತ್ಪಲಂ, ಸರಿ ಕೇಳಿಸ್ಕೊಳ್ಳಿ, ಕೇಳಿಸುತ್ತಾ? ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬರುತ್ತೆ, ಅದು ಉತ್ಪಲ ಮಾಲ ವೃತ್ತ. ಪ್ರಾರಂಭದಲ್ಲಿ ಲಘು ಗುರು ಹಾಕ್ತೀವಲ್ಲ, ಲಘು ಗುರು ಹಾಕೋದೊಂದು ಒಂದೇನೆ, ಪ್ರಸ್ತಾರ ಹಾಕೋದೊಂದು ಒಂದೇನೆ, ಒಳಿಯ ಅಂದ್ರೆ ಒಂದೇನೆ, ಮಗಳ ಗಂಟ ಅಂದ್ರೆ ಒಂದೇನೆ. ಅರ್ಥ ಆಯ್ತು? ಈಗ ಪ್ರಸ್ತಾರ ಹಾಕೋದಂತ ಕೇಳ್ತಾನೆ ನಿಮಗೆ, ಪ್ರಸ್ತಾರ ಹಾಕುವಿಕೆ ಅಂತ ಬರುತ್ತೆ. ಹಿಂಗೊಂದು ಒಂದೇನೆ, ಲಘು ಗುರು ಹಾಕೋದು ಅಂದ್ರೆ ಒಂದೇನೆ. ಲಘು ಈ ರೀತಿ ಇರುತ್ತೆ, ಗೊತ್ತಿದೆಯಾ ನಿಮಗೆ? ಗುರು ಮೈನಸ್ ಹಾಕೋದಾಗಿರುತ್ತೆ. ಇದನ್ನ 1 ಅಂತ ಎಣಿಸ್ಕೊಳ್ಳಿ, ಇದನ್ನ 2 ಅಂತ ಎಣಿಸ್ಕೊಳ್ಳಿ ಅಷ್ಟೇ. ಅದು ಏನಿಲ್ಲ, ಲಘು ಯು ಶೇಪಲ್ಲಿ ಇರುತ್ತೆ, ಇಂಗ್ಲೀಷ್ನಲ್ಲಿ ಯು ಶೇಪಲ್ಲಿ ಇರುತ್ತೆ. ಗುರು ಮೈನಸ್ ಹಾಕೋದಾಗಿರುತ್ತೆ. ಈ ರೀತಿ ಇದ್ದಾಗ ಅದನ್ನು 1 ಅಂತ ಎಣಿಸ್ಕೊಳ್ಬೇಕು, ಮೈನಸ್ ಹಾಕೋದಾಗಿರೋದನ್ನು ಗುರು ಅದನ್ನು 2 ಅಂತ ಎಣಿಸ್ಕೊಳ್ರಿ. ಈ ಲಘು ಗುರುಗಳನ್ನ ಮಧ್ಯದ ಮೇಲ್ಭಾಗಕ್ಕೆ ಹಾಕ್ಬೇಕು, ಕೆಳಭಾಗಕ್ಕೆ ಹಾಕ್ಬಾರ್ದು. ಲಘು ಹೆಂಗಿರ್ತಪ್ಪ ಅಂದರೆ ಹಿಂಗೆ ಹಾಕ್ಬಾರ್ದು, ಇದು ಒಂದಾಗುತ್ತೆ. ನೀವು ಯಾವಾಗ ಕೂಡ ಇದೇ ಥರನೇ ಹಾಕ್ರಿ. ಲಘು ಅಂದರೆ ಗುರು ಹಾಕೊಂಡಪ್ಪ ಅಂದರೆ ಮೈನಸ್ ಹಾಕೋದಾಗಿರುತ್ತೆ. ಈ ರೀತಿ ಬಂದರೆ 1 ಅಂತ ಎಣಿಸ್ಕೊಳ್ಳಿ, ಈ ರೀತಿ ಬಂದರೆ ಅದನ್ನು 2 ಅಂತ ಎಣಿಸ್ಕೊಳ್ಳಿ. ಅರ್ಥ ಆಯ್ತಾ? ಅರ್ಥ ಆಗುತ್ತೆ ಹೇಳೋದು? ಫಾಸ್ಟ್ ಆಗುತ್ತೆ ಹೇಳೋದು? ಇಲ್ಲಿ ಬಿದ್ದಪ್ಪ. ಲಘು ಯಾವ ಆಕಾರದಲ್ಲಿ ಇರುತ್ತೆ? ವೆರಿ ಗುಡ್, ವಂಡರ್ಫುಲ್ ಆನ್ಸರ್. ಲಘು ಯು ಶೇಪಲ್ಲಿ ಇರುತ್ತೆ, ಗೊತ್ತು. ನೀನು ಎದ್ದಳು ತೇಜು, ಲಘು ಇರೋದು ಎಷ್ಟು ಅಂತ ಎಣಿಸ್ಕೊಂತೀಯಾ? 1 ಮಾಡಿದ್ದೀನಪ್ಪ, ಅನ್ಬಾರ್ದು ಪಾಪ, ಏನೋ ತಪ್ಪಿಲ್ಲ, ಅವಮಾನ ಮಾಡಬಾರ್ದು ಪಾಪ. ಅಷ್ಟು ನಿಂತ್ಕೊಂಡು ಹೇಳಿದ ಖುಷಿ ಪಡಬೇಕು. ಲಘು ಯು ಶೇಪಲ್ಲಿ ಇರುತ್ತೆ, ಅದನ್ನ 1 ಅಂತ ಎಣಿಸ್ಕೊಳ್ಳಿ. ಗುರು ಮೈನಸ್ ಹಾಕೋದಿರುತ್ತೆ, ಅದನ್ನ 2 ಅಂತ ಎಣಿಸ್ಕೊಳ್ಳಿ. ಕೂತ್ಕೊಳ್ಳಿ. ಐಶ್ವರ್ಯ ಅಲ್ಲ ಇದು? ಐಶ್ವರ್ಯ. ಪ್ರಸ್ತಾರ ಹಾಕೋದಂದ್ರೆ ಏನು ಹಾಕ್ಬೇಕು? ಏನು ಹಾಕೋದು? ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿರಿ ಅಂತ ಕೇಳ್ತಾರಪ್ಪ. ಪ್ರಸ್ತಾರ ಹಾಕೋದಂದ್ರೆ ಏನು? ವೆರಿ ಗುಡ್, ಹೇಳಮ್ಮ. ಲಘು ಗುರು ಹಾಕೋದು. ಗಮನ ಎಂದರು? ಲಘು ಯಾವ ರೀತಿ ಇರುತ್ತೆ? ಯು ಶೇಪಲ್ಲಿ ಇರುತ್ತೆ. ಕೂತ್ಕೊಳ್ಳಿ. ಭಾವನೆ ಎಂದರು? ಗುರು ಯಾವ ರೀತಿ ಇರುತ್ತೆ? ಮೈನಸ್ ಹಾಕೋದಿರುತ್ತೆ. ಕೂತ್ಕೊಳ್ಳಿ. ಈ ಲಘು ಗುರುಗಳನ್ನು ನಾವು ಮಧ್ಯಭಾಗದ ಮೇಲ್ಭಾಗಕ್ಕೆ ಹಾಕಬೇಕು. ಲಘು ಯು ಆಕಾರದಲ್ಲಿರುತ್ತೆ, ಗುರು ಮೈನಸ್ ಆಕಾರದಲ್ಲಿರುತ್ತೆ. ಲಘು ಅಂತ ಇರೋದನ್ನ 1 ಅಂತ ಕೌಂಟ್ ಮಾಡ್ಕೊಳ್ಳಿ, ಮೈನಸ್ ಆಗಿರೋದನ್ನ 2 ಅಂತ ಕೌಂಟ್ ಮಾಡ್ಕೊಳ್ಳಿ. ಈ ರೀತಿ ಅದು ಇರುತ್ತೆ. ಇಷ್ಟ ಅರ್ಥ ಆಯ್ತಾ? ಲಘು ಗುರು ಗುರುತಿಸೋದು ಗೊತ್ತಾಯ್ತಾ? ನೋಡಿ ಎಷ್ಟು ಈಸಿ ಇದೆ. ನಾವು ಹೇಳ್ತೀವಿ ನೋಡಿ, ಕಲಿಯ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕಪ್ಪಿ ವಿದ್ಯೆ ಅಂತ ಹೇಳ್ತೀವಿ. ಹಂಗ ಪ್ರಾರಂಭದಲ್ಲಿ ಅಯ್ಯಪ್ಪ ಇಷ್ಟೊಂದು ಋತುಗಳಿದಾವಪ್ಪ, ಹೆಂಗಪ್ಪ ನೆನ್ಪಿಟ್ಕೊಳ್ಳೋದಪ್ಪ, ನನ್ನ ಕೈ ಆಗಲ್ಲ ಬಿಡಪ್ಪ, ಕನ್ನಡ ಅಂತೂ ಪಾಸಾಗಲ್ಲ ಬಿಡಪ್ಪ ಅಂದ್ಕೊಂಡ್ಬಿಡ್ತೀವಿ. ಕಲ್ತ ಮೇಲೆ ಸರ್ ತುಂಬ ಚೆನ್ನಾಗಿದೆ ಸರ್, ನಾನು ಔಟ್ ಆಫ್ ಬೋರ್ಡ್ ಮಾಡಿಸ್ತಾ ಇದ್ದೀನಿ ಸರ್, ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ಸರ್, ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂತಿದ್ದೀವಿ ಸರ್, ಈ ಥರ ಬರುತ್ತೆ. ಯಾವಾಗ ಬರುತ್ತೆ? ನಿಮ್ಮಲ್ಲಿ ಏಕಾಗ್ರತೆ ಇರಬೇಕು, ಚಂಚಲ ಮನಸ್ಸಿರಬಾರ್ದು, ದೃಢವಾದ ಮನಸ್ಸಿರಬೇಕು. ನಾವು ಯಾವುದೋ ನೀವು ಕೇಳಿಸಿರ್ತೈತೆ ಅಥವಾ ಕತ್ತು ಚಾಸ್ತೀರಿ, ಅವಾಗ ಏಕಾಗ್ರತೆ ಹೊರಟೋಗುತ್ತೆ. ಎಷ್ಟೋ ಅವಸ್ಥೆ ನೀವೇನು ಮಾಡ್ತೀರಿ? ನಿಮ್ಮ ಶರೀರ ಮಾತ್ರ ಇಲ್ಲಿರ್ತದೆ, ಮನಸ್ಸು ಏನೋ ಯೋಚನೆ ಮಾಡ್ತಿರ್ತದೆ. ಅವಾಗ ಏನಾಗುತ್ತೆ? ನಾನು ಮಾಡ್ತಕ್ಕಂಥ ಪಾಠ ನಿಮ್ಮ ತಲೆ ಒಳಗಡೆ ಹೋಗೋದಿಲ್ಲ.
ಹಾಗಾಗಿ ನೀವು ಪಾಠದ ಕಡೆ ಚೆನ್ನಾಗಿ ಗಮನವನ್ನು ಕೊಡಿ. ನೋಡಿ, ಕೆ.ಸಿ. ರಾಜ ಶಬ್ದವಳಿ ದರ್ಪಣ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ಈ ಶಬ್ದವಳಿ ದರ್ಪಣದಲ್ಲಿ ನೋಡಿ ಸರಳವಾದ ಸೂತ್ರ ಮಾಡಿದ್ದಾರೆ. ನೋಡಿ, ಫಸ್ಟ್ ಒಂದ್ಸರಿ ಓದ್ತೀನಿ, ನಾನು ಕೇಳಿಸ್ಕೊಳ್ಳಿ. ಗುರುವಂದಾಗಿ ಉತ್ಪಲಂ, ಇದು ಇದೇ ಥರನೇ ಚೆನ್ನಾಗಿ ಬರೆದು ರೂಢಿ ಮಾಡ್ಕೊಳ್ಳಿ. ನೀವು ನಿಂತು ಬರೋ ತನಕಲೂ ಇದನ್ನೇ ನೆನಪು ಮಾಡ್ಕೊಳ್ಳಿ. ಗುರು ಒಂದು ಉತ್ಪಲಂ, ಗುರು ಮದನ್ ಮೂಲಾಗಿ ಶಾರ್ದೂಲಂ, ಗುರು ನಾಲ್ಕಾಗಿರುವಂಥ ಶ್ರದ್ಧರ, ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿದೆ ಮತ್ತೇವ, ಲಘು ದ್ವಯತ್ರಿ ಗುರುವಂತಕ್ಕಂ ಮಾ ಶ್ರದ್ಧರ ಹರಿಣಾಕ್ಷಿ. ನೋಡ್ರಿ, ಕೇಶರಾಜ್ಗೆ ಒಬ್ಬಳು ಪ್ರಿಯತಮ ಇದ್ದಂತೆ, ಹರಿಣಾಕ್ಷಿ ಅಂತಕ್ಕಂಥವನು. ನೋಡಿ, ಅವನು ಎಷ್ಟು ರಸಿಕ ಕವಿ ಆಗಿದ್ದ ಅಂತಕ್ಕಂಥದ್ದಕ್ಕೆ ತನ್ನ ಸೂತ್ರದಲ್ಲಿ ಹರಿಣಾಕ್ಷಿ ಅಂತ ಬರುತ್ತೆ. ನೋಡಿ, ಇವಳು ಕೇಶರಾಜನ ಪ್ರಿಯತಮೆ ಅಂತ ಅವಳು. ಅದಕ್ಕೆ ನನ್ನ ಪ್ರಿಯತಮೆಯ ಹೆಸರು ನನ್ನ ಸೂತ್ರದಲ್ಲಿ ಬರಲಿ ಅಂತ ಅಂದ್ಕೊಂಡು ಹರಿಣಾಕ್ಷಿ ಲಘು ನಾಲ್ಕಾಗಿರುವಂತು ಚಂಪಕಮಾಲ ಮೀವಾರು. ನೋಡಿ, ಇಲ್ಲಿ ಈ ರೀತಿ ಬರೆದಿದೆ ನಿಮಗೆ. ಇದೇನಪ್ಪ ಅಕ್ಷರ ಅಂತೀರಿ ನೀವು? ಎರಡು ಅಕ್ಷರ ಚೇಂಜ್ ಆಗ್ತವೆ. ಅದಕ್ಕೆ ನೋಡ ರ, ಈ ರೀತಿ ಬಂದ್ರೆ ಅದು ಳ. ಈ ರೀತಿ ಇದ್ರೆ ಅದನ್ನ ರ ಅಂತ ಮಾಡ್ಕೊಳ್ಳಿ. ಈ ರೀತಿ ವಿ ತರ ಇರುತ್ತೆ, ಅದು ಲ. ನೋಡಿ, ಹರಿಣಾಕ್ಷಿ ಲಘು ನಾಲ್ಕಾಗಿರುವಂತು ಚಂಪಕಮಾಲ. ಈ ಆರು ಅಂದ್ರೆ ಈ 6 ವೃತ್ತಗಳನ್ನ ಖ್ಯಾತ ಕರ್ನಾಟಕ ಅಂತೇಳಿ ಕರೀತಾರೆ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಇಲ್ಲ. ಗುರು ಒಂದಾಗಿ ಉತ್ಪಲಮಂ, ಲಘು ಗುರು ಆಗಬೇಕಾದ್ರೆ ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬರುತ್ತೆ. ಆ ರೀತಿ ಬಂದ್ರೆ ಅದು ಉತ್ಪಲಮಾಲ ವೃತ್ತ. ಹೆಂಗ್ ಬರ್ತದೆ ನೆಕ್ಸ್ಟ್ ಉದಾಹರಣೆ ಹೇಳ್ಕೊಡ್ತೀನಿ. ಇವತ್ತು ಬರೀ ಸೂತ್ರಗಳನ್ನು ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಕೇಳಿಸ್ಕೊಳ್ಳಿ. ಈಗ ಯಾರನ್ನ ಕರಿತೀನಿ? ಗುರು ಒಂದು ಆದಿ ಉತ್ಪಲಮಂ, ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಅದು ಉತ್ಪಲಮಾಲ ವೃತ್ತ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ಲಘು ಗುರು ಹಾಕಬೇಕಾದ್ರೆ ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಅದು ಉತ್ಪಲಮಾಲ ವೃತ್ತ. ಅರ್ಥ ಆಯ್ತಾ? ಸರಿ, ಎರಡನೇ ಸರಿ ಹೋಗೋಣ. ಗುರು ಮೊದಲು ಮೂರಾಗಿ ಶಾರ್ದೂಲಂ. ನೋಡಿ, ಇದು ಉತ್ಪಲಮಾಲ. ಪ್ರಾರಂಭ ಒಂದೇ ಗುರು ಬರುತ್ತೆ, ಆಮೇಲೆ ಲಘು ಎರಡ ಬಂದ್ಕೊಂಡಿ. ಗುರು ಮೊದಲು ಮೂರಾಗಿ ಶಾರ್ದೂಲಂ. ನೋಡಿ, ಗುರು ಮೊದಲು ಮೂರಾಗಿ ನೋಡಿ ಪ್ರಾರಂಭದಲ್ಲಿ ಈ ರೀತಿ ಬರ್ತಾವೆ, 3 ಗುರು ಬರ್ತಾವೆ ಪ್ರಾರಂಭದಲ್ಲಿ. ಈಗ ಅರ್ಥ ಈಗ ಒಂದೇ ಸಾಲು ಬರುತ್ತೆ ಋತುಗಳಿಗಾದ್ರೆ, ಆ ಸಾಲಿನ ಲಘು ಗುರು ಹಾಕ್ಬೇಕಾದ್ರೆ ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಅದು ಉತ್ಪಲಮಾಲ ವೃತ್ತ. ಸರ್, ಇಲ್ಲಿ ಗುರು ಬಂತಾರ ಸರ್ ಅಂತ ಅಂದ್ಕೋಬೇಡಿ, ಇಲ್ಲಿ 3 ಗುರು ಬರ್ತಾವೆ. ಅರ್ಥ ಆಯ್ತಾ? ಗುರು ಮೊದಲು ಮೂರಾಗಿ ಶಾರ್ದೂಲಂ, ಕಂಟಿನ್ಯೂಸ್ 3 ಗುರು ಬರ್ತವೆ. ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ ಬರುತ್ತದೆ. ಶಾರ್ದೂಲ ವಿಕ್ರೀಡಿತ. ನೋಡಿ, ಗುರು 4 ಆಗಿರಲ್ಲಂತೂ ಕಂಟಿನ್ಯೂಸ್ 4 ಗುರು ಬರ್ತವೆ. ಆ ರೀತಿ ಬಂತು ಅಂದ್ರೆ ಅದು ಶ್ರದ್ಧರ ವೃತ್ತ. ನೋಡಿ, ಇಲ್ಲಿ ದ್ವಂದ್ವ, ಲಘು ದ್ವಂದ್ವ ಗುರು ದ್ವಂದ್ವ ಆಗಿ ದ್ವಂದ್ವ ಅಂದ್ರೆ 2, ದ್ವಯ ಅಂದ್ರೆ ಕೂಡ 2, ದ್ವಂದ್ವ ಅಂದ್ರೆ ಕೂಡ 2. ಲಘು ದ್ವಂದ್ವ ಗುರು ದ್ವಂದ್ವ ಆಗಿದೆ ಮತ್ತೇವ. ನೋಡಿ, 2 ಲಘು 2 ಗುರು ಬರುತ್ತೆ ಪ್ರಾರಂಭದಲ್ಲಿ. 2 ಲಘು 2 ಗುರು ಬಂದ್ರೆ ಅದನ್ನ ಮತ್ತೇವ ವಿಕ್ರೀಡಿತ ವೃತ್ತ ಅಂತ ಕರೀತಾರೆ. ಮತ್ತೇವ ವಿಕ್ರೀಡಿತ ವೃತ್ತ ಅಂತ ಕರೀತಾರೆ. ಅರ್ಥ ಆಯ್ತಾ? ದ್ವಂದ್ವ ಅಂದ್ರೆ 2, ಲಘು ದ್ವಂದ್ವಂ ಗುರು ದ್ವಂದ್ವಂ ಆಗಿದೆ ಮತ್ತೇವ ವಿಕ್ರೀಡಿತ ವೃತ್ತ. ಲಘುದ್ವಯ 3 ಗುರು ಎಂದಕ್ಕ. ನೋಡಿ, ಕನ್ನಡದಲ್ಲಿ ಇಂಗ್ಲಿಷ್ ಪದ ಬಂದ್ಬಿಡುತ್ತೆ 3. ಯಾಕೆ ಅವ್ನು ಮಾಡಿದ? ಇಂಗ್ಲಿಷ್ ಬಂದ್ರು ಬರಲಿ, ಮಕ್ಕಳಿಗೆ ಅರ್ಥ ಆಗಲಿ ಅಂತೇಳಿ ಅವ್ನು ಏನು ಮಾಡ್ದ? ಲಘುದ್ವಯ 3 ಗುರು ಎಂದಕ್ಕಂ. ನೋಡಿ, 2 ಲಘು 3 ಗುರು 1 2 3. ಇದು ಮಹಾಶಬ್ದರ. ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಉತ್ಪಲಮಾಲ ವೃತ್ತ. ಪ್ರಾರಂಭದಲ್ಲಿ 3 ಗುರು ಬಂದ್ರೆ ಶಾರ್ದೂಲ ವಿಕ್ರೀಡಿತ ವೃತ್ತ. ಕಥ ಪ್ರಾರಂಭದಲ್ಲಿ ನಾವು ಲಘು ಗುರು ಹಾಕ್ಬೇಕಾದ್ರೆ 4 ಗುರು ಬಂದ್ರೆ ಅದು ಶ್ರದ್ಧಾ ವೃತ್ತ. ಪ್ರಾರಂಭದಲ್ಲಿ 2 ಲಘು 2 ಗುರು ಬಂದ್ರೆ ಅದು ಮತ್ತೇವ ವಿಕ್ರೀಡಿತ ವೃತ್ತ. ಪ್ರಾರಂಭದಲ್ಲಿ 2 ಗುರು 2 ಲಘು 3 ಗುರು ಬಂದ್ರೆ ಅದು ಮಹಾಶಬ್ದರ ವೃತ್ತ. ಹರಿಣಾಕ್ಷಿ ಲಘು 4 ಆಗಿರೋಣಂತು. ನೋಡಿ, 4 ಲಘು ಬಂದ್ರೆ ಅದನ್ನ ಚಂಪಕಮಾಲ ವೃತ್ತ ಅಂತೇಳಿ
ಕರೀತಾರೆ. ಈ 6 ವೃತ್ತಗಳನ್ನು ನಾವು ಅಕ್ಷರ ವೃತ್ತಗಳು, ಖ್ಯಾತ ಕರ್ನಾಟಕಗಳು, ವರ್ಣ ವೃತ್ತಗಳು ಅಂತ ಕರೀತಾರೆ. ಅಕ್ಷರ ವೃತ್ತಗಳು 6 ಇರೋದು. 6 ವೃತ್ತಗಳನ್ನ ನೆನಪಿಡಲಿಕ್ಕೆ ಈ ಒಂದು ಕೇಶರಾಜ ಈ ಸೂತ್ರವನ್ನು ಮಾಡಿದ್ದಾನೆ. ಸರ್ ಇನ್ನೂ ಅರ್ಥ ಆಗಿಲ್ಲ ಅಂತ ನನ್ನ ಕೈ ಎತ್ತಿ. ಸರ್ ಇನ್ನೂ ಸರಿ ಏನು ಅರ್ಥ ಆಗಿದೆ ಸರ್ ಕೇಶರಾಜ ಸೂತ್ರ ಹೇಳಿದ್ರಲ್ಲ ಅದು ಅರ್ಥ ಆಗಿಲ್ಲ ಸರ್. ಇನ್ನೂ ಸರಿ ಹೇಳ್ಬೇಕಾ? ಕೂತ್ಕೊಳ್ಳೋಣ. ನೋಡಿ ಇಲ್ಲಿ ಏನಿಲ್ಲ, ಇದನ್ನ ಕೇಶರಾಜ ಏನ್ ತನ್ನ ಶಬ್ದವಿಧ ಪ್ರಾಕೃತಿಯನ್ನು ಮಾಡಿದ್ದಾನೆ ಅಂತ ಹೇಳಿದವನು. ಈ 6 ವೃತ್ತಗಳನ್ನು ನೆನಪಿಡೋದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಸೂತ್ರವನ್ನು ಬರೆದಿದ್ದಾನೆ. ಯಾರು? ಕೇಶರಾಜ. ಏನಪ್ಪ? ಕೇಶರಾಜನ ಕೃತಿ ಯಾವುದು? ಶಬ್ದಮಣಿ ದರ್ಪಣಂ. ಅರ್ಥ ಆಯ್ತಾ? ಆ ಶಬ್ದಮಣಿ ದರ್ಪಣಂ ದೊಡ್ಡ ಬೃಹತ್ ಗ್ರಂಥ, ಅದು ವ್ಯಾಕರಣ ಗ್ರಂಥ. ಅಲ್ಲಿ 6 ವೃತ್ತಗಳನ್ನು ನೆನಪಿಡೋದಕ್ಕೆ ಈ ಸೂತ್ರವನ್ನು ರಚನೆ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಗುರು ಒಂದಾಗಿ ಉತ್ಪಲಮಂ. ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಅದು ಉತ್ಪಲಮಾನ ವೃತ್ತ. ಅರ್ಥಾತ್ ಈಗ ನೀವು ಲಘು ಗುರು ಆಗ್ತೀಯಲ್ಲ, ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬರುತ್ತೆ, ಆಮೇಲೆ ಲಘು ಗುರು ಏನಾರ ಬಂದ್ಕಂಡಿ ಅದು ನಮಗೆ ಲೆಕ್ಕಿಲ್ಲ. ಬರೀ ಪ್ರಾರಂಭದಷ್ಟೇ ನೆನ್ಪಿಟ್ಕೊಳ್ಳಿ. ಆದಿ ಅಂದ್ರೆ ಪ್ರಾರಂಭ. ಗುರು ಒಂದು ಆದಿಯೋಳು. ಪ್ರಾರಂಭದಲ್ಲಿ ಒಂದೇ ಒಂದು ಗುರು ಬಂದ್ರೆ ಉತ್ಪಲಮಾನ ವೃತ್ತ. ಅರ್ಥ ಆಯ್ತು ಈಗ? ಅರ್ಥ ಆಗುತ್ತಾ? ಪ್ರಾರಂಭದಲ್ಲಿ 3 ಗುರು ಬಂದ್ರೆ ಅದು ಶಾರ್ದೂಲ ಕ್ರೀಡಿತ ವೃತ್ತ. ಅರ್ಥ ಆಯ್ತಾ ಲಕ್ಷ್ಮಿ? ಪ್ರಾರಂಭದಲ್ಲಿ 4 ಗುರು ಬರುತ್ತೆ, ಅದನ್ನ ಶ್ರದ್ಧಾ ವೃತ್ತ ಅಂತ ಕರೀತಾರೆ. ಶಾರ್ಟ ಬರ್ದೀನಿ. ಅರ್ಥ ಆಯ್ತಾ? ಸ್ಪರ್ಧೆ ಸ್ವಲ್ಪ ನೋಡ್ಕೊಳ್ಳಿ. 2 ಲಘು 2 ಗುರು ಬಂದ್ರೆ ಅದು ಮಧ್ಯಮ ವಿಕ್ರೀಡಿತ ವೃತ್ತ. ಈ ಮಧ್ಯಮ ಅಂತ ಬರ್ದೀನಿ. ಸೂತ್ರದಲ್ಲಿ ಅದೇ ತರ ಇದೆ, ಅಷ್ಟು ಬರ್ದೀನಿ. ಮಧ್ಯಮ ಅಂದ್ರೆ ಮಧ್ಯಮ ವಿಕ್ರೀಡಿತ ವೃತ್ತ ಅಂತ ನೆನಪಿಟ್ಕೊಳ್ಳಿ. 2 ಲಘು 3 ಗುರು ಬಂದ್ರೆ ಅದನ್ನ ಮಹಾಸಗ್ಧರ. ನೋಡಿ, ಸಗ್ಧರ ಅಂತ ಬರುತ್ತೆ, ಮಹಾಸಗ್ಧರ ಅಂದ್ರೆ 2 ಬರುತ್ತೆ. ಸಗ್ಧರ ಅಂದ್ರೆ ಸಿಂಪಲ್, ಮಹಾಸಗ್ಧರ ಅಂದ್ರೆ ದೊಡ್ಡದು. ಮಹಾಸಗ್ಧರದಲ್ಲಿ ಜೊತೆಗೆ 22 ಅಕ್ಷರ ಇರ್ತವೆ. ಕೆಲವು ಲೈನಲ್ಲಿ 19 ಅಕ್ಷರ ಇರ್ತವೆ, ಕೆಲವು ಲೈನಲ್ಲಿ 20 ಅಕ್ಷರ ಇರುತ್ತೆ, ಕೆಲವು ಲೈನಲ್ಲಿ 21 ಇರುತ್ತೆ. ಆದರೆ ಮಹಾಸಗ್ಧರದಲ್ಲಿ 22 ಅಕ್ಷರ ಬರ್ತವೆ. ನೋಡಿ, ಯಾವ್ದಾದ್ರು ಶುಕ್ರವಾರ ಮಂಗಳವಾರ ಬಂತಂದ್ರೆ ಲಕ್ಷ್ಮೀ ಪೂಜೆ ಅಂತ ಮಾಡ್ತೀವಿ. ಅದೇ ಇನ್ನೊಂದು ಯಾವ್ದಾರ ವರಮಹಾಲಕ್ಷ್ಮಿ ಅಂತ ಮಾಡ್ತೀವಿ ದೀಪಾವಳಿ ಟೈಮಲ್ಲಿ. ಅದನ್ನ ನೆನ್ಪಿಟ್ಟು ಸಂಸಾರ ವೃತ್ತ ಅಂತ ಒಂದಿದೆ, ಮಹಾಸಂತಾರ ಅಂತ ಆಗ್ತಿದೆ. ಇದನ್ನ ನೆನ್ಪಿಟ್ಟು ಮಹಾಸಂತಾರ ವೃತ್ತದಲ್ಲಿ 22 ಅಕ್ಷರ ಬರುತ್ತೆ. ಬೇರೆ ಯಾವ ವೃತ್ತಲ್ಲೂ ಕೂಡ ಅಷ್ಟು ಅಕ್ಷರ ಬರೋದಿಲ್ಲ. ಇದು ಹೇಗೆ ಅಂದರೆ ನಿಮಗೆ 2 ಲೋಗು 3 ಗುರು ನೆನ್ಪಿಟ್ಟು ಆಗಲಿಲ್ಲ ಅಂದರೆ ಅದನ್ನ 22 ಅಕ್ಷರ ಇದ್ರೆ ಅದು ಮಹಾಸಂತಾರ ವೃತ್ತ. ಆಮೇಲೆ ಪ್ರಾರಂಭದಲ್ಲಿ 4 ಲಘು ಬಂದರೆ ಅದನ್ನ ಚಂಪಕಮಾಲ ವೃತ್ತ ಅಂತ ನಾವು ಕರಿತೀವಿ. ಈ 6 ವೃತ್ತಗಳನ್ನು ನಾವು ಅಕ್ಷರ ಛಂದಸ್ಸಿನಲ್ಲಿ ಖ್ಯಾತ ಕರ್ನಾಟಕಗಳು, ಅಕ್ಷರ ವೃತ್ತಗಳು, ವರ್ಣ ವೃತ್ತಗಳು ಅಂತೇಳಿ ನಾವು ಕರಿತೀವಿ. ಮತ್ತೇನಾದರೂ ಪ್ರಶ್ನೆ ಇದ್ರೆ ಕೇಳಿ. ಮತ್ತೇನಾದರೂ ಪ್ರಶ್ನೆ ಇದ್ರೆ ಅಕ್ಷರಗಳ ಛಂದಸ್ಸು ಹೆಂಗೆ ಸರ್? ಇಷ್ಟದ ನಾನು ಹೇಳಿದ್ದಲ್ಲಮ್ಮ, ಗೊತ್ತೇಳಿ ಅಕ್ಷರ ಛಂದಸ್ಸು ಹೆಂಗೆ ಗುರುತಿಸೋದು ಅಂತಂದ್ರೆ ನಿಮಗೆ ಕ್ವಶನ್ ಪೇಪರಲ್ಲಿ ಅಥವಾ ನೀವು ಹೋಮ್ವರ್ಕ್ ಕೊಟ್ಟಾಗ ಒಂದೇ ಸಾಲು ಬಂತು ಅಂತ ನೆನ್ಪಿಟ್ಕೊಳ್ಳಿ. ಕೆಲವು 2 ಸಾಲು ಬಂತು ಅಂದರೆ ಕಂದ ಪದ್ಯ ಅಂತ ಇರುತ್ತೆ, 3 ಸಾಲು ಕುಮಾರವ್ಯಾಸನ ಪದ್ಯ ಆಗಿದ್ರೆ ಅದು ಬಾಮಿನಿ ಆಗಿರುತ್ತೆ. ಆಮೇಲೆ ಅವೇ ಆಗ ಒಂದು ಆದರೆ ಸ್ವಲ್ಪ ಹರಿಶ್ಚಂದ್ರ ಕಾವ್ಯ ಇತ್ತು, ಯಾವುದೋ ಒಂದು ಪದ್ಯ ದೊಡ್ಡ ದೊಡ್ಡ ಸಾಲು ಇದ್ರೆ ಅದು ವಾರದಾಗಿರ್ತದೆ. ನೀವು ಒಂದೇ ಒಂದು ಸಾಲು ಕೇಳಿದ್ರು ಅಂದರೆ ಓ ಇದು ಒಂದು ಸಾಲು ಕೇಳಿದ್ದಾರೆ ನಮ್ಮ ಸರ್ CP ಸರ್, ಓ ನಮ್ಮ ಕನ್ನಡ ಸರ್ ಒಂದು ಸಾಲು ಬಂತು ಅಂದ್ರೆ ಅದನ್ನ ಅಕ್ಷರ ಛಂದಸ್ಸು ನನಗೆ ಲಘು ಗುರು ಹಾಕಕ್ಕೆ ಬರಲಿಲ್ಲ ಅಂದ್ಬಿಟ್ಟೆ 3 ಅಕ್ಷರಕ್ಕೆ ವಿಭಾಗ ಮಾಡಿಬಿಡ್ಬೇಕು ಅಂತ ಗೊತ್ತಾಗುತ್ತೆ. ಅದೇ ಅಕ್ಷರಗಳ ಛಂದಸ್ಸು. ಇಷ್ಟು ಅರ್ಥ ಆಯ್ತಾ? ನೋಡಿ ಈಗ ಯಾವ ಕಾಲದಿಂದ ಬಂದಿದೆ ಗೊತ್ತಾಗೋದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ವೆರಿ ಗುಡ್ ಕ್ವಶನ್. ಕೂತ್ಕೊಳ್ಳಿ. ನೋಡಿ ನಿಮಗೆ ನಮ್ಮ ಪ್ರಾರಂಭದಲ್ಲಿ ಏನು ಮಾಡಿದಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿಗಳು ಕೂಡ ಒಂದು ಬರದು ಇದನ್ನು ಸರಿ ಕೇಳಿಸ್ಕೊಂಡಿಲ್ಲ. ನೋಡಿ ಛಂದಸ್ಸು ಅಂತಕ್ಕಂಥ ಒಂದು ಪದ ಸಂಸ್ಕೃತದ ಛದ್, ಇದೇ ಥರ ನೆನಪಿಟ್ಕೊಳ್ಳಿ. ಛದ್ ಮತ್ತು ಛಾನ್
ಎನ್ನುವ ಎರಡು ಪದಗಳಿಂದ ಇವು ಸಂಸ್ಕೃತ ಪದಗಳು ನೆನಪಿಟ್ಕೊಳ್ಳಿ. ಸಂಸ್ಕೃತದ ಛದ್ ಮತ್ತು ಚಾಂದ್ ಅಂತಕ್ಕಂಥ ಎರಡು ಪದಗಳಿಂದ ಬಿಟ್ಬಿಡಿ. ಅರ್ಥ ಆಯ್ತು? ಈಗ ನೋಡಿ, ಈ ತರ ಕೇಳ್ತಾ ಇದ್ರೆ ನಮಗೂ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಪಾಠವನ್ನ ಮಕ್ಕಳು ನೀವೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಿ, ಬಹಳ ಖುಷಿ ಆಗುತ್ತೆ. ನಿಮ್ಮ ಮನಸ್ಸು ಇಲ್ಲೇ ಇದೆ ಅಂತ ಗೊತ್ತಾಗುತ್ತೆ. ಈ ರೀತಿ ನೀವು ಕ್ವಶನ್ ಕೇಳ್ತಾ ಇದ್ರೆ ಶಿಕ್ಷಕರಿಗೆ ಪಾಠ ಮಾಡೋದು ಕೂಡ ಇಂಟ್ರೆಸ್ಟ್ ಬರುತ್ತೆ. ಆಯ್ತು, ಈಗ ನಾನು ಇಲ್ಲಿ ತನಕ ಕೂಡ ಸಾಕಷ್ಟು ಮಾಹಿತಿ ನಿಮಗೆ ಅಕ್ಷರಗಳ ಚಂದ್ರಿಸೋಕೆ ನಾನು ಹೇಳಿದ್ದೀನಿ. ಅರ್ಥ ಆಯ್ತಾ? ಈಗ ಅಲ್ಲಿ ಬೋರ್ಡ್ ನಡೆಯಿದೆ, ಈ ಒಂದು ಸೂತ್ರಗಳು ಕೂಡ ಇದೆ. ಆ ಒಂದು ಸೂತ್ರವನ್ನು ಯಾರು ಎಕ್ಸ್ಪ್ಲೇನ್ ಮಾಡ್ತೀವಿ? ನೀವೇ ಸ್ವಯಂ ಪ್ರೇರಣೆಯಿಂದ. ಹಾಂ, ಲಕ್ಷ್ಮಿ ಹೇಳ್ತೀಯ ನನ್ನ ಸೂತ್ರನ? ಅದು ಆಯ್ತು. ಅಕ್ಷರ ವೃತ್ತಗಳು ಯಾವ ಅಂತ ಹೇಳ್ತೀಯಾ? ಅವ್ನು ಹೇಳ್ಬಾರ್ದು, ತಗೋ ಬರ್ತೀನಿ, ಅದನ್ನ ನೋಡ್ಕೊಂಡು ಹೇಳ್ಬಾರ್ದು. ಅದಿದೆ ಅಕ್ಷರ ವೃತ್ತಗಳು ಯಾವ್ಯಾವ ಇದಾವೆ, ಎಷ್ಟಿದಾವೆ ಅಂತ ಸ್ಕೇಲ್ ಅಡೆ ಇಟ್ಕೊಂಡು ಎಲ್ಲರೂ ನೋಡ್ತೀನಿ, ಎಕ್ಸ್ಪ್ಲೈನ್ ಮಾಡು. ಇಟ್ಕೊಳ್ತೀವಿ ಅಡೆ ಇಟ್ಟು ಸ್ಕೇಲ ಎಲ್ಲರೂ ನೋಡ್ತೀನಿ ಅಂತ ಹೇಳು. ಹಾಂ ಹೇಳಿ, ಎಡೆ ಇಟ್ಟು ಸ್ಕೇಲ. ಹಾಂ ಹೇಳು, ಅಕ್ಷರ ವೃತ್ತಗಳು ಯಾವ್ಯಾವ ಹೇಳ. ನೀನು ಎಲ್ಲರೂ ಬೋರ್ಡಿಗೆ ಮಾಡಿದಾಗ ಹೇಳ್ತೀನಿ, ಎಲ್ಲರೂ ನೋಡ್ತೀನಿ ಅಂತ ಹೇಳು. ಅಕ್ಷರ ವೃತ್ತಗಳು 6 ಇದಾವೆ. ಮೊದಲನೇ ವೃತ್ತ ಇಂಥದ್ದು, ಎರಡನೇದು ಇಂಥದ್ದು ಅಂತ ಹೇಳು. ಹಾಂ, ಶಾರ್ದೂಲ ವಿಪರೀತ ವೃತ್ತ. ಹಾಂ, ಸದ್ದರ ವೃತ್ತ. ಹಾಂ, ಮಹಾಸಗ್ಗರ ವೃತ್ತ. ಚಂಪಕಮಾಲ ವೃತ್ತ. ನೋಡಿ, ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲಿ ಅಕ್ಷರ ವೃತ್ತಗಳು 6 ಇದಾವೆ. 6 ಇರೋದು ಜಾಸ್ತಿ ಇಲ್ಲ. ಕನ್ನಡ ಸಂಧಿಗಳು 3 ಇದಾವ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇದಾವ. ಹಾಗೆ ಅಕ್ಷರ ವೃತ್ತಗಳು 6 ಇದಾವೆ. ಉತ್ಪಲ ಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಆಮೇಲೆ ಶ್ರದ್ಧರ ವೃತ್ತ, ಮಧ್ಯಮ ವಿಕ್ರೀಡಿತ ವೃತ್ತ, ಮಹಾಸತ್ತರ ವೃತ್ತ, ಅದೇ ರೀತಿ ಚಂಪಕಮಾಲ ವೃತ್ತ. ಈ 6 ವೃತ್ತಗಳನ್ನ ಖ್ಯಾತ ಕರ್ನಾಟಕಗಳು ಅಥವಾ ಅಕ್ಷರ ವೃತ್ತಗಳು ಅಥವಾ ವರ್ಣ ವೃತ್ತಗಳು ಅಂತ ನಾವು ಹೇಳ್ತೀವಿ. ಇವೆಲ್ಲವೂ ಕೂಡ ಮಕ್ಕಳು ನೀವು ಮನೆಯಲ್ಲಿ ಇನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. ಈಗ ಒಂದೆರಡು ಕ್ವಶನ್ ಬರ್ಕೊಳ್ಳಿ ಹೋಮ್ವರ್ಕಿಗೆ. ಒಂದನೇ ಕ್ವಶನ್, ಅಕ್ಷರಗಣ ಛಂದಸ್ಸು ಎಂದರೇನು? ಅಕ್ಷರಗಣ ಛಂದಸ್ಸು ಎಂದರೇನು? ಒಂದನೇ ಕ್ವಶನ್, ಅಕ್ಷರಗಣ ಛಂದಸ್ಸು ಎಂದರೇನು? ಎರಡನೇ ಪ್ರಶ್ನೆ, ಛಂದಸ್ಸು ಎನ್ನುವ ಪದ, ಛಂದಸ್ಸು ಎನ್ನುವ ಪದ ಯಾವ ಪದಗಳಿಂದ ಉಗಮಗೊಂಡಿದೆ? ಛಂದಸ್ಸು ಎನ್ನುವ ಪದ ಯಾವ ಪದಗಳಿಂದ ಉಗಮಗೊಂಡಿದೆ? ಎರಡನೇ ಕ್ವಶನ್, ಛಂದಸ್ಸು ಎನ್ನುವ ಪದ ಯಾವ ಪದಗಳಿಂದ ಉಗಮಗೊಂಡಿದೆ? ಮೂರನೇ ಕ್ವಶನ್, ಖ್ಯಾತ ಕರ್ನಾಟಕಗಳನ್ನು, ಅಲ್ಲಿದೆ ನೋಡಿ, ಅದನ್ನು ನೋಡ್ಕೊಳ್ಳಿ. ಮೂರನೇ ಕ್ವಶನ್, ಖ್ಯಾತ ಕರ್ನಾಟಕಗಳನ್ನು ಹೆಸರಿಸಿ. ಖ್ಯಾತ ಕರ್ನಾಟಕಗಳನ್ನು ಒಂದೇನೆ, ಅಕ್ಷರ ವೃತ್ತಗಳನ್ನು ಒಂದೇನೆ, ವರ್ಣ ವೃತ್ತಗಳನ್ನು ಒಂದೇನೆ. ಅವು 6 ವೃತ್ತಗಳು ಯಾವ ಅಂತ ನೀವು ಬರೀಬೇಕು. ಈ 3 ಕ್ವಶನ್ಗೆ ನೀವು ಸೋಮವಾರ ದಿನ ಸ್ವಲ್ಪ ನೀವು ಹೋಮ್ವರ್ಕಲ್ಲಿ ಏನು 100 ಪೇಜ್ ಅಕ್ಷರ ಇಟ್ಟಿದ್ದಲ್ಲ, ಹೋಮ್ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಬನ್ನಿ. ಆಮೇಲೆ ಚೆನ್ನಾಗಿ ಅಭ್ಯಾಸ ಮಾಡಿ, ಸುಮ್ಮನೆ ಕಾಲಾರ ಮಾಡಬೇಡಿ. ಚೆನ್ನಾಗಿ ಇವತ್ತೇನು ಚೆನ್ನಾಗಿ ಪಾಠ ಕೇಳಿಸ್ಕೊಂಡಿದ್ರು ಇದೇ ರೀತಿ ಎಲ್ಲ ಚೆನ್ನಾಗಿ ಕೇಳಿಸ್ಕೊಂತ ಹೋಗ್ಬಿಟ್ರೆ ನೀವು ಆರಾಮ ನೀವು ಔಟ್ ಅಂಕ ತೆಗಿಬಹುದು. ಸರಿ, ಆಯಿತು. ಎಲ್ಲರಿಗೂ ಕೂಡ ಧನ್ಯವಾದಗಳು.